ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಈ ಕ್ಷಣದ ಟಾಪ್ 10 ನ್ಯೂಸ್ಗೆ ಸ್ವಾಗತ. ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಮಾನದಂಡಗಳ ಬಗ್ಗೆ ನನಗೇನೂ ತಿಳಿದಿಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಏನು ನಡೆಯುತ್ತಿದೆ ಎಂಬುದು ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ. ಗುಜರಾತ್ನಲ್ಲಿ ಜಾಗ್ವಾರ್ ಯುದ್ಧ ವಿಮಾನ ಪತನ. ಗಾಯಗೊಂಡ ಪೈಲಟ್ ಕಿರ್ಕಿ ಮಿಲಿಟರಿ ಆಸ್ಪತ್ರೆಗೆ ಶಿಫ್ಟ್. ಸಂಸತ್ತಿನಲ್ಲಿ ಬಜೆಟ್ ಅಧಿವೇಶನ ಮುಕ್ತಾಯ. ಸರ್ಕಾರ ವಿರೋಧ ಪಕ್ಷದ ನಡುವಿನ ಭಿನ್ನಾಭಿಪ್ರಾಯ ಹೆಚ್ಚಳ. ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಭೇಟಿಯಾದ ಈಶ್ವರ್ ಖಂಡ್ರೆ. 800 ಕೋಟಿ ರು ಮಂಜೂರಾತಿಗೆ ಬೇಡಿಕೆ. ನಕಲಿ ಕಲಬೆರಕೆ ಪನ್ನೀರ್ ಕ್ರಮಕ್ಕೆ ಒತ್ತಾಯಿಸಿ ಕೇಂದ್ರ ಆರೋಗ್ಯ ಸಚಿವರಿಗೆ ಪ್ರಹ್ಲಾದ್ ಜೋಶಿ ಪತ್ರ. ಕಳೆದ ವರ್ಷ 70% ತಾಯಂದಿರ ಸಾವು ತಪ್ಪಿಸಬಹುದಾಗಿತ್ತು. ಬಾಣಂತಿಯರ ಡೆತ್ ಆಡಿಟ್ ವರದಿಯಲ್ಲಿ ಉಲ್ಲೇಖ. ಪರಿಷತ್ ನಾಮನಿರ್ದೇಶನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅನುಮೋದನೆ. ಏಪ್ರಿಲ್ 10ರ ನಂತರ ಅಧಿಕೃತ ಘೋಷಣೆ. ಹುಬ್ಬಳ್ಳಿಯ ಪುರಾತನ ಚಂದ್ರಮೌಳೇಶ್ವರ ದೇಗುಲಕ್ಕೆ ಬಾಲಿವುಡ್ ನಟಿ ಸಾರಾ ಅಲಿ ಖಾನ್ ಭೇಟಿ. ಫೋಟೋ ವೈರಲ್. ನಾನು ಇನ್ನೂ ಜೀವಂತವಾಗಿದ್ದೇನೆ ಎಂದರೆ ಅದಕ್ಕೆ ಸಂಗೀತವೇ ಕಾರಣ. ಹಿನ್ನೆಲೆ ಗಾಯಕಿ ಕೆಎಸ್ ಚೈತ್ರ. ಹಾರ್ದಿಕ್ ಪಾಂಡ್ಯ ಸಾಲು ಎಡವಟ್ಟುಗಳು. ಆಕಾಶ್ ಅಂಬಾನಿಗೂ ಡೋಂಟ್ ಕೇರ್. ಹಾರ್ದಿಕ್ ಮುನಿಸಿಗೆ ಕಾರಣವೇನು? ಇದಾಗಿತ್ತು ಈ ಕ್ಷಣದ ಟಾಪ್ 10 ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.